ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಾ ಮೃತ್ಯೋರ್ನಮಾಮ್ಯಹಂ. 2025ನೇ ಇಸವಿ ಅಕ್ಟೋಬರ್ ತಿಂಗಳಲ್ಲಿ ವೃಷಭರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಈ ವೃಷಭರಾಶಿಯವರಿಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ದುಡಿಯುವಂತರಾಗ್ತೀರಿ. ಸಹಾಯ ಮಾಡುವಂತಹದ್ದು, ಯಾವುದೇ ವ್ಯಕ್ತಿಗೆ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಲ್ಲದೆ ಪೂರ್ಣವಾಗಿ ಸಹಾಯವನ್ನು ಮಾಡ್ತೀರಿ. ಪ್ರೀತಿ ವಿಶ್ವಾಸಗಳನ್ನು ತೋರಿಸ್ತೀರಿ ಈ ತಿಂಗಳಲ್ಲಿ. ಮತ್ತು ಎಲ್ಲರನ್ನೂ ನಿಮ್ಮಂತೆ, ನಿಮ್ಮ ಮಾತಿನಂತೆ ನಿಮ್ಮವರಾಗಿ ಮಾಡಿಕೊಳ್ಳುವಂಥ ಶಕ್ತಿ ಭಾಳ ಚೆನ್ನಾಗಿದೆ ವೃಷಭರಾಶಿಯವರಿಗೆ. ರವಿ ನೀಚ ಸ್ಥಾನದಲ್ಲಿ ಬರೋದರಿಂದ ಹಣದ ತೊಂದರೆಗಳು ಕೇರ್ಫುಲ್ ಆಗಿರಬೇಕಾಗ್ತದೆ. ಕೊಟ್ಟಿದ್ದ ಹಣಗಳು ಬರೋದಿಲ್ಲ, ಹಾಗಾಗಿ ಭಾಳ ಹುಷಾರಾಗಿರಬೇಕಾಗ್ತದೆ. ಮತ್ತು ವಿಪರೀತ ಖರ್ಚುಗಳಾಗ್ತದೆ. ಪತ್ರ ವ್ಯವಹಾರಗಳಲ್ಲಿ ಬಹಳ ಎಚ್ಚರದಿಂದ ಇರಬೇಕು. ಅಲ್ಲಿ ನಂಬಿಕೆ ದ್ರೋಹ ಆಗುವ ಚಾನ್ಸ್ ಜಾಸ್ತಿ ಇರ್ತದೆ. ಆರೋಗ್ಯ ಕೂಡ ಸ್ವಲ್ಪ ಆಗುವಾಗ ಕೈ ಕೊಡುವಂಥ ಚಾನ್ಸಸ್ ಇರ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗ್ತದೆ. ನೀವೇನೇ ಮಾಡಿಕೊಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಉದ್ಯೋಗದಲ್ಲಿ. ಇದೆಲ್ಲ ರವಿ ಸಂಬಂಧಪಟ್ಟಿದ್ದು. ರವಿ ನೀಚನಾದ ಅಂದರೆ ಇವೆಲ್ಲ ಪ್ರಾಬ್ಲಮ್, ಕೆಲಸ ಉದ್ಯೋಗದಲ್ಲಿ ಪ್ರಾಬ್ಲಮ್ ಕಾಣ್ತದೆ. ಆರೋಗ್ಯದಲ್ಲಿ ವಿಶೇಷವಾಗಿ ಅಜೀರ್ಣವಾಗುವಂತಹದ್ದು, ಅತಿಸಾರ ಆಗುವಂತಹದ್ದು, ಜ್ವರ, ಕಣ್ಣಿನ ತೊಂದರೆಗಳು ಕಾಣಿಸ್ಕೊತದೆ. ಹಾಗೂ ಹೃದಯ ಭಾಗದಲ್ಲಿ ಎಚ್ಚರವಾಗಿರಬೇಕು. ಹೃದಯಕ್ಕೆ ಸಂಬಂಧಪಟ್ಟ ಆರೋಗ್ಯವನ್ನು ಸರಿಯಾಗಿ ನೀವು ಪರಿಶೀಲನೆ ಮಾಡ್ಕೊಂಡು ತೋರಿಸ್ಕೋಬೇಕಾಗ್ತದೆ. ಮತ್ತು ಹಿತಶತ್ರುಗಳಿಂದ ಬಹಳ ತೊಂದರೆಗಳುಂಟಾಗ್ತದೆ, ಕೇರ್ಫುಲ್ಲಾಗಿರಬೇಕು. ಮತ್ತು ಅವರಿಗೆ ಸಹಾಯ ಮಾಡ್ತೀರಿ ಹಾಗೂ ಸಾಲವನ್ನು ಕೊಟ್ಟು ಬಹಳ ತೊಂದರೆಗೆ ಸಿಲುಕೊಂತೀರಿ. ಗೊತ್ತಾಗಲ್ಲ ದುಷ್ಟರು ಅಂತ, ಏನೋ ಒಂದು ಪ್ರೀತಿ ವಿಷಯ ಮಾತ್ರ ತೊಗೊಂಡಿರ್ತಾರೆ. ಅವ್ರು ಕೊಟ್ಟಿದ್ದ ದುಡ್ಡು ಬರೋದಿಲ್ಲ ಮತ್ತು ಅವರಿಂದ ಅವಮಾನಗಳಾಗುವಂತಹ ಚಾನ್ಸಸ್ಸು ಭಾಳ ಜಾಸ್ತಿ ಇರ್ತದೆ. ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ವೃಷಭರ ತಮ್ಮ ಅಭಿವೃದ್ಧಿಗೋಸ್ಕರ ಮನೆ, ಆಸ್ತಿ, ಜಮೀನುಗಳನ್ನು ಕೊಂಡುಕೊಳ್ಳುವಂಥ ಯೋಗ ಚೆನ್ನಾಗಿದೆ. ಇದು ಗುರು ಒಳ್ಳೆಯ ಫಲ ಕೊಡ್ತಾರೆ ನಿಮಗೆ. ಒಂದು ಸ್ವಂತ ಆಸ್ತಿಯನ್ನು ಮಾಡುವಂತಹದ್ದು ಭಾಳ ಚೆನ್ನಾಗಿದೆ. ಮತ್ತು ಕೆಲವು ವಿಚಾರದಲ್ಲಿ ದೂರದ ಪ್ರಯಾಣಗಳು ಹೋಗಬೇಕಾಗ್ತದೆ. ವ್ಯವಹಾರಗಳಿಗೋಸ್ಕರವಾಗಿ, ತೀರ್ಥಯಾತ್ರೆಗಳಿಗಾಗಿ ಹೋಗಬೇಕಾಗ್ತದೆ. ಮತ್ತು ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅಂಥವರಿಗೆ ಒಳ್ಳೆಯ ವಿವಾಹ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ವೃಷಭರಾಶಿಯವರಿಗೆ. ಕ್ರಯ ವಿಕ್ರಯಗಳನ್ನು ಮಾಡಿ ವಿಶೇಷವಾಗಿ ಖರ್ಚುಗಳನ್ನು ಮಾಡ್ತೀರಿ. ಸ್ವಲ್ಪ ದುಡ್ಡು ಕಾಸನ್ನು ಶೋಕಿ ಕೊಡುವಂತಹದ್ದು, ಸುಮ್ಮನೆ ವೇಸ್ಟ್ ಮಾಡುವಂಥದ್ದು ಕೆಲವೆಲ್ಲ ಮಾಡ್ತೀರಿ. ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗ್ತದೆ. ಈ ರಾಶಿಯ ಸ್ತ್ರೀಯರಿಗೆ ಸ್ವಲ್ಪ ರಕ್ತ ದೋಷಗಳಾಗುವಂತಹ, ರಕ್ತದಲ್ಲಿ ಪ್ರಾಬ್ಲಮ್ ಆಗ್ತದೆ. ಹಾಗೂ ಮಾಸಿಕ ಚಕ್ರದ ವಿಷಯದಲ್ಲಿ ಸ್ವಲ್ಪ ಏರುಪೇರಾಗ್ತದೆ. ಆದಷ್ಟು ಬೇಗ ವೈದ್ಯರನ್ನು ಕಾಣಬೇಕಾಗ್ತದೆ. ನೀವು ಧಾರ್ಮಿಕ ಕಾರ್ಯಗಳಿಗೆ ಸಹಾಯವನ್ನು ಮಾಡುವಂತಹ ಶಕ್ತಿ ನಿಮಗೆ ಚೆನ್ನಾಗಿದೆ, ಸಹಾಯ ಮಾಡೇ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳು ಹಾಗೂ ಬಂಧುಗಳ ನೇರವಾದ ಹಾಗೂ ನ್ಯಾಯವಾದ ನಡವಳಿಕೆನ ತೋರಿಸ್ತೀರಿ. ಬಂಧುಗಳಿಗೆ ಯಾರೇ ಏನೋ ಮಾಡಬೇಕಾದ್ರೆ ನಿಮ್ಗೆ ಕರೀತಾರೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕರೀತಾರೆ. ಆ ಮಾತಿಗೆ ಉಳಿಸ್ಕೊಳ್ಳಿ. ಮತ್ತು ನಿಮ್ಮಿಂದ ಅವ್ರ ಸಹಾಯ ಆಗ್ತದೆ. ಒಳ್ಳೆಯ ವ್ಯಕ್ತಿಗಳಿಗೆ ನಿಮ್ಮ ಮಾತಿಗೆ ಅಷ್ಟು ಬೆಲೆ ಸಿಗ್ತದೆ. ಮತ್ತು ಈ ರಾಶಿ ವೃಷಭರಾಶಿಯ ಯಾರು ಸೈನಿಕರಿದ್ದೀರಿ, ಅವರು ತಮ್ಮ ಮಾತೃಭೂಮಿಗಾಗಿ ವಿಶೇಷ ಸೇವೆಯನ್ನು ಮಾಡ್ತಾರೆ. ಸೈನಿಕರು ಮಾತೃಭೂಮಿಗಾಗಿ ಸೇವೆಯನ್ನು ವಿಶೇಷವಾಗಿ ಮಾಡ್ತಾರೆ. ಹಾಗೂ ಹೇಗೆ ಮಾಡ್ತಾರೆ, ಶ್ರದ್ಧಾಭಕ್ತಿ. ಕೆಲಸ ಮಾಡೋದು ಬೇರೆ, ಮಾನಸಿಕವಾಗಿ ಮಾಡುವ ಕೆಲಸ ಬೇರೆ. ಮನಃಶುದ್ಧಿಯಿಂದ ನಮ್ಮ ದೇಶ ನಮ್ಮದು ಅಂತೇಳಿ ಶ್ರೇಷ್ಠ ಭಕ್ತಿಯಿಂದ ಒಂದು ದೇಶ ಸೇವೆಯನ್ನು ಮಾಡ್ತೀರಿ. ಹಾಗೂ ಯಾವುದೇ ಕಷ್ಟ ಸಮಯದಲ್ಲಿ ಸಹ ಧೈರ್ಯದಿಂದ ಮುನ್ನುಗ್ತೀರಿ ವೃಷಭರಾಶಿಯವರು. ಈ ವೃಷಭರಾಶಿಯ ವ್ಯಕ್ತಿಗಳಿಗೆ ವಿಶೇಷವಾಗಿ ಮಿಲಿಟರಿಗೆ ಸಂಬಂಧಪಟ್ಟಿದ್ದ ವಿಚಾರಗಳಲ್ಲಿ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ಕೆಲಸಗಳಲ್ಲಿ ಬಡ್ತಿಗಳಾಗುವಂಥ ಚಾನ್ಸಸ್ಸು, ನಿಮ್ಮ ಉದ್ಯೋಗಕ್ಕೆ ಕೆಲಸಕ್ಕೆ ತಕ್ಕ ಫಲ ಸಿಗುವಂತಹದ್ದು ಮತ್ತು ವಿಶೇಷವಾದ ಆಧಾರ ಗೌರವಗಳು ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಮತ್ತು ವೃಷಭರಾಶಿಯವರಿಗೆ ವ್ಯಾಪಾರಿಗಳಿಗೆ ಬ್ಯಾಂಕಿನಿಂದ ಹಾಗೂ ಫೈನಾನ್ಸ್ ಕಂಪನಿಗಳಿಂದ ಸುಲಭವಾಗಿ ಸಾಲಗಳು ಸಿಗುವಂಥ ಚಾನ್ಸ್ ಚೆನ್ನಾಗಿದೆ. ತಗೊಂಡು ನಿಮ್ಮ ಅಭಿವೃದ್ಧಿಯನ್ನು ನೀವು ಮಾಡ್ಕೋಬೋದು. ಪತ್ನಿ ಪುತ್ರರ ಮೂಲಕ ಸ್ವಲ್ಪ ಖರ್ಚುಗಳಾಗ್ತದೆ, ಇನ್ವೆಸ್ಟ್ ಮಾಡಬೇಕಾಗ್ತದೆ ಕೆಲವು ವಿಚಾರಗಳಲ್ಲಿ. ಮತ್ತು ಗುರು 3ನೇ ಮನೆಯಲ್ಲಿ ಬರೋದರಿಂದ ಸಕಲ ಸಂಪತ್ತುಗಳು ಪಡೆಯುವಂತಹ ಯೋಗ ಚೆನ್ನಾಗಿದೆ. ಒಳ್ಳೆಯ ವೈಭವ ಜೀವನ ಮಾಡ್ಕೋಬೋದು.
ಅನೇಕ ರೀತಿಯ ಸಾಹಸ ಸಾಧನೆಗಳನ್ನು ಮಾಡುವಂಥ ಚಾನ್ಸಸ್ ಚೆನ್ನಾಗಿದೆ. ನೀವು ಅಂದ್ಕೊಂಡಿರಲ್ಲ ಕೆಲವೆಲ್ಲ ಅಂಥ ಕಾರ್ಯಗಳೆಲ್ಲ ಸಾಧನೆಯನ್ನು ಮಾಡ್ಕೊಂಬಂದ್ಬಿಡ್ತೀರಿ ವೃಷಭ ರಾಶಿಯವರು. ಹಾಗೆ ಮನೆಯಲ್ಲಿ ಯಜ್ಞ ಯಾಗಗಳು ಮಾಡುವಂತಹದ್ದು, ವೈದಿಕ ಕರ್ಮಗಳನ್ನು ಮಾಡುವಂತಹ ಒಂದು ಒಳ್ಳೆಯ ಸೌಭಾಗ್ಯನೂ ಸಿಗ್ತಾ ಇದೆ. ದೇವರು ದುಡ್ಡು ಕೊಟ್ಟಾಗ ಮನೆಯೊಳಗೆ ಶುಭ ಕಾರ್ಯಗಳನ್ನು ಮಾಡ್ತೀರಿ, ಮಾಡಿ. ಹಾಗೂ ಕೆಲವು ಸ್ತ್ರೀಯರ ಮೂಲಕ ಕ್ಲೇಶಗಳ ನೋವುಗಳಾಗ್ತದೆ. ಆದ್ದರಿಂದ ಯಾರ ಹತ್ರ ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಯಾರೇ ಕಾರಣಕ್ಕೂ ಮಾತು ಕೊಡೋಕ್ಕೆ ಹೋಗಬೇಡಿ, ಮಾಡ್ಕೊಡ್ತೀನಿ ಅಂತ. ಈ ಸ್ತ್ರೀಯರಿಂದ ಕೆಲಸ ಅವಮಾನವಾಗುವ ಚಾನ್ಸಸ್ಸು ಇರ್ತದೆ ವೃಷಭ ರಾಶಿಯವರಿಗೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಕೈ ತುಂಬ ಸಂಪಾದನೆ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ. ಚೆನ್ನಾಗಿ ಸಂಪಾದನೆ ಮಾಡ್ಕೋಬೋದು. ನಿಮ್ಮ ಸಂಪಾದನೆಗೆ ಇಷ್ಟೇ ಅಂತ ಫುಲ್ ಸ್ಟಾಪ್ ಇಲ್ಲ, ಇತಿಮಿತಿಗಳೇ ಇರೋದಿಲ್ಲ. ಹಣ ಬರ್ತಾನೆ ಇರ್ತದೆ, ಖರ್ಚಾಗ್ತಾ ಇರ್ತದೆ, ಬರ್ತಾ ಇರ್ತದೆ, ನಡೀತದೆ. ದುಡ್ಡಿಗೆ ಬರ ಅನ್ನೋದೇ ವೃಷಭ ರಾಶಿಗೆ ಬರೋದಿಲ್ಲ ಈ ತಿಂಗಳಲ್ಲಿ. ಹಾಗೂ ವಿಶೇಷವಾಗಿ ಭವ್ಯ ಜೀವನವನ್ನು ಮಾಡುವಂಥ ಯೋಗ ಭೋಗಗಳನ್ನು ಕೊಟ್ಟಿರುವಂಥ ಜೀವನ ನಿಮ್ಮದಾಗಿರ್ತದೆ. ಗೌರವ, ಅಂತಸ್ತು ಈ ಮೊದಲಾದ ವಿಷಯಗಳಲ್ಲಿ ಲಾಭವನ್ನು ಪಡಿತೀರಿ. ಒಳ್ಳೆ ಅಂತಸ್ತು ಸಂಪಾದನೆ ಮಾಡ್ತೀರಿ. ವಿಶೇಷವಾಗಿ ವಾಹನ ತೊಗೊಳ್ಳುವಂತಹದ್ದು, ಮನೆ ತೊಗೊಳ್ಳುವಂತಹದ್ದು, ಹೊಸ ವಿಷಯಗಳಿಗೆ ಹೊಸ ವ್ಯಾಪಾರ ಶುರು ಮಾಡುವಂಥದ್ದು, ಇದೆಲ್ಲ ಸುಲಭವಾಗಿ ಕೈ ಸೇರಿದ ವೃಷಭ ರಾಶಿಯವರು ಬೇಕಾದಷ್ಟು ಸಂಪಾದನೆಯನ್ನು ಮಾಡುವಂಥ ಚೆನ್ನಾಗಿದೆ. ಎಲ್ಲೇ ಹೋದರೂ ನಿಮ್ಮ ಮಾತಿಗೆ, ನಿಮ್ಮ ವ್ಯವಹಾರಕ್ಕೆ ಹಣ ಸಿಗುತ್ತೆ. ನಿಮ್ಮ ಮಾತಿಗೆ ಅಷ್ಟು ಬೆಲೆ ಇದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಬಹಳ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಆದರೆ ಆರೋಗ್ಯಕ್ಕೆ ಸಂಬಂಧ ವಿಚಾರದಲ್ಲಿ ಆರೋಗ್ಯ ಸರಿ ಹೋಗಬೇಕಾದ್ರೆ ವಿಶೇಷವಾಗಿ ಕುಜನ ಆರಾಧನೆ ಮಾಡ್ಕೋಬೇಕಾಗ್ತದೆ. 6ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಹಿತಶತ್ರುಗಳ ಸಂಬಂಧಪಟ್ಟಿದ್ದ ದೋಷಗಳಾಗ್ತದೆ. ಸ್ತ್ರೀಯರಿಂದ ಮೋಸಗಳಾಗೋ ಚಾನ್ಸ್ ಎಲ್ಲ ಬರುವುದು ಕುಜನಿಂದ. ಹಾಗಾಗಿ ಕುಜನ ಶಾಂತಿ, ಗುರುವಿನ ಶಾಂತಿಯನ್ನು ಯಾರು ಮಾಡ್ಕೊತೀರಿ ಅಂಥವರಿಗೆ ಈ ತಿಂಗಳಲ್ಲಿ ಯಾವುದೇ ರೀತಿಯ ಅವಮಾನಗಳಾಗುವುದಿಲ್ಲ. ಕೊಟ್ಟಂಥ ದುಡ್ಡು ಕಾಸುಗಳೆಲ್ಲ ಬರ್ತದೆ ಮತ್ತು ವ್ಯಾಪಾರ ವ್ಯವಹಾರಗಳು ಲಾಭವಾಗ್ತದೆ. ಹಾಗಾಗಿ ಈ ತಿಂಗಳಲ್ಲಿ ಗುರು ಮತ್ತು ಕುಜನ ಶಾಂತಿಯನ್ನು ತಪ್ಪದೆ ವೃಷಭ ರಾಶಿ ಮಾಡಿಕೊಳ್ಳಿ. ಶಿವಫಲವನ್ನು ನೀವು ನೋಡ್ಬೋದು. ನಮಸ್ಕಾರಗಳು.